ನಮಸ್ಕಾರ. ಇವತ್ತಿನ ವಿಡಿಯೋ ಬಹಳ ವಿಶೇಷ. ನಿನ್ನೆ ಅಮೆರಿಕದಲ್ಲಿ ಇನ್ಫೋಸಿಸ್ 10% ಕುಸಿತ. ಸೋಮವಾರ ಭಾರತದಲ್ಲಿ ಎಷ್ಟು? ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಇನ್ಫೋಸಿಸ್ ಅವರು ನಿನ್ನೆ ತಮ್ಮ ತ್ರೈಮಾಸಿಕ ವರದಿ ಮತ್ತು ಅದರೊಡನೆ ವಾರ್ಷಿಕ ವರದಿಯನ್ನು ಹೊರಕ್ಕೆ ತಂದರು, ಘೋಷಣೆ ಮಾಡಿದ್ರು. ಮತ್ತೆ ಅದರ ರಿಸಲ್ಟು ಸ್ವಲ್ಪ ವೀಕ್ ಆಗಿತ್ತು ಮತ್ತು ಬಿಲೋ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ ಇತ್ತು. ನಾವು ನಿನ್ನೆ ಇನ್ಫೋಸಿಸ್ದು ಲಾಭ ನಷ್ಟ ಮತ್ತು ತ್ರೈಮಾಸಿಕ ವರದಿಯ ಬಗ್ಗೆ ಒಂದು ವಿಶೇಷವಾದ ವಿಡಿಯೋ ಮಾಡಿದ್ವಿ. ದಯವಿಟ್ಟು ಆ ವಿಡಿಯೋನ ನೀವು ಇನ್ನೂ ನೋಡದೇ ಇದ್ರೆ ನೋಡಿ ಅಂತ ಸಲಹೆ ಕೊಡ್ತಾ ಇದ್ದೇವೆ. ಪ್ರಪಂಚದಲ್ಲಿ ಬೇಕಾದಷ್ಟು ಅನ್ಸರ್ಟನ್ ಬಿಸ್ನೆಸ್ ಅಟ್ಮಾಸ್ಫಿಯರ್ ಇದೆ. ಸ್ಪೆಷಲಿ US, ಯುರೋಪ್ನಲ್ಲಿ ಇನ್ಫೋಸಿಸ್ ಮ್ಯಾನೇಜ್ಮೆಂಟ್ ಅವರು ಘೋಷಣೆ ಮಾಡಿದ್ದಾರೆ, ನಮ್ಮ ರೆವಿನ್ಯೂ ಗ್ರೋತು 2023-24ರಲ್ಲಿ 4-7% ಒಳಗೆ ಇರ್ಬೋದು. ಮತ್ತೆ ಫಸ್ಟ್ ಟೈಮ್ 2015-16ರಿಂದ ಇಷ್ಟು ಕಮ್ಮಿ ಆ ಲೆವೆಲಿಗೆ ಬಂದಿದ್ದು ಸಿಂಗಲ್ ಡಿಜಿಟ್ ರೆವಿನ್ಯೂ ಮತ್ತು ಪ್ರಾಫಿಟ್. ಸಾಮಾನ್ಯವಾಗಿ ಇನ್ಫೋಸಿಸ್ಗೆ ವರ್ಷ 14-16% ಲಾಭ ಬರುವಂತದ್ದು ಒಂದು ಪ್ರತೀತಿ ಇತ್ತು. ಈ ತ್ರೈಮಾಸಿಕ ವರದಿ ಘೋಷಣೆ ಆಗುವ ಮುಂಚೆನೆ ಮಾರುಕಟ್ಟೆಯಲ್ಲಿ ಇನ್ಫೋಸಿಸ್ 3% ಕೆಳಗೆ ಬಿದ್ದಿತ್ತು. ಯಾಕಂತಂದ್ರೆ ಜನ ಅದರ ಮುಂಚಿನ ದಿನ TCS ರಿಸಲ್ಟ್ಸ್ ನೋಡಿದ್ರು, ಅದು ಕೂಡ ವೀಕ್ ಇತ್ತು. ಅಂದ್ರೆ IT ಸೆಕ್ಟರೇ ಒಂದು ತರ ವೀಕ್ ಇದೆ ಅಂತ ಜನಗಳು ಆಗಲೇ ಗಣನೆಗೆ ತೆಗೆದುಕೊಂಡು ಇನ್ಫೋಸಿಸ್ ಷೇರುಗಳನ್ನು ಮಾರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಇನ್ಫೋಸಿಸ್ ಷೇರುಗಳು ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇದ್ದು, ನಿನ್ನೆ ರಿಸಲ್ಟ್ ಬಂದ ಮೇಲೆ 10% ಕೆಳಗೆ ಹೋಗಿದೆ. ಈಗ ಇನ್ಫೋಸಿಸ್ ಶೇರ್ ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಏನಾಯಿತು ಅಂತ ಗ್ರಾಫ್ ನಲ್ಲಿ ತೋರಿಸ್ತಾ ಇದ್ದೇವೆ. ಹೇಗೆ ಒಂದೇ ದಿನದಲ್ಲಿ 10% ಕೆಳಗೆ ಬಂದಿದೆ ಅಂತ ನಿಮ್ಮ ಗಣನೆಗೆ ತರ್ತಾ ಇದ್ದೇವೆ. ಇದು ಒಂದು ಅಡ್ವಾನ್ಸ್ ಇಂಡಿಕೇಶನ್. ಅಮೆರಿಕದಲ್ಲಿ ಇನ್ಫೋಸಿಸ್ 10% ನಿನ್ನೆ ಕೆಳಗೆ ಬಿದ್ದದ್ದು ಒಂದು ತರದ ಅಡ್ವಾನ್ಸ್ ಇಂಟಿಮೇಷನ್ ಅಥವಾ ಇಂಡಿಕೇಶನ್. ಭಾರತದಲ್ಲಿ ಕೂಡ ಇನ್ಫೋಸಿಸ್ ನಾಳೆ ಅಂದರೆ ಸೋಮವಾರ ಕೆಳಗೆ ಬೀಳುವ ಚಾನ್ಸಸ್ ಇದೆ. ಇವತ್ತು ಮಾರುಕಟ್ಟೆಗೆ ರಜೆ ಇತ್ತು, ಮತ್ತೆ ಶನಿವಾರ ಭಾನುವಾರ ಬಂತು. ಮುಂದಿನ ಟ್ರೇಡಿಂಗ್ ಡೇ ಏನಿದ್ದರೂ ಸೋಮವಾರ. ಮತ್ತೆ ಸೋಮವಾರ ಪರಿಣಿತರ ಪ್ರಕಾರ ಮಿನಿಮಮ್ ಒಂದು 3-5% ಇನ್ಫೋಸಿಸ್ ಕೆಳಗೆ ಹೋಗುವಂತ ಚಾನ್ಸಸ್ ಇದೆ. ಅದರಿಂದ ಜಾಸ್ತಿ ಹೋದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಸದ್ಯದ ಮಟ್ಟಿಗೆ ಬೇಕಾದಷ್ಟು ಪೆಸಿಮಿಸಮ್ ಇದೆ ಇನ್ಫೋಸಿಸ್ ಷೇರುಗಳ ಬಗ್ಗೆ. ಯಾಕಂದ್ರೆ ಅದು ಬಿಲೋ ಎಕ್ಸ್ಪೆಕ್ಟೇಷನ್ ಫೈನಾನ್ಷಿಯಲ್ ಇಯರ್ 2022-23 ಮತ್ತೆ ಹಾಗೇನೆ 23-24 ಅಂತಲೂ ಹೇಳ್ಬೋದು. ಆದ್ದರಿಂದ ಸದ್ಯದ ಮಟ್ಟಿಗೆ ಷೇರುಗಳು ವೀಕ್ ಆಗಿದ್ದಾವೆ. ಎಕನಾಮಿಕ್ ಸಿಚುವೇಶನ್ US, ಯುರೋಪ್ನಲ್ಲಿ ಕೂಡ ಡಲ್ ಆಗಿರೋದು ಮತ್ತೊಂದು ಮುಖ್ಯವಾದ ಕಾರಣ. ಈ ರೀತಿ ಇನ್ಫೋಸಿಸ್ ನ ರಿಸಲ್ಟ್ ತುಂಬಾ ವೀಕ್ ಆಗಿದೆ ಅಂದ್ರೆ ಅರ್ಥ ಮಾಡ್ಕೋಬೇಕು, ಇಡೀ IT ಕ್ಷೇತ್ರಕ್ಕೆ ಈ ವೀಕ್ನೆಸ್ ತಲುಪಿದೆ. ಅಂದರೆ TCS, ವಿಪ್ರೋ, HCL ಇವುಗಳು ಕೂಡ ಒಂದಷ್ಟು ಒಳ್ಳೆಯ ರಿಸಲ್ಟ್ ಅನ್ನು ಘೋಷಣೆ ಮಾಡುವಂತ ಚಾನ್ಸಸ್ ಕಮ್ಮಿ. ಸಿನ್ಸ್ IT companies have good weightage in Nifty and Sensex indices, the underperformance of the IT sector could negatively impact the overall stock market performance. ನೀವು TCS ಮತ್ತು ಇನ್ಫೋಸಿಸ್ ನೋಡಿದ್ರೆ ಮುಂಚೂಣಿಯಲ್ಲಿರುವಂತಹ ಷೇರುಗಳು, ಬೇಕಾದಷ್ಟು ವೇಟೇಜ್ ಇದೆ ಅದರದ್ದು ನಿಫ್ಟಿಯಲ್ಲಿ. ಆದ್ದರಿಂದ ಈ ಷೇರುಗಳು ಕೆಳಕ್ಕೆ ಹೋದ ಕಾರಣದಿಂದಾಗಿ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಕೂಡ ಒಂದಷ್ಟು ಕೆಳಗೆ ಹೋಗುವ ಸಾಧ್ಯತೆಗಳನ್ನು ತಳ್ಳಿ ಹಾಕುವಾಗಿಲ್ಲ. IT ಷೇರುಗಳು ಸದ್ಯಕ್ಕೆ ಒಂದಷ್ಟು ಓವರ್ ಆಲ್ ಡೌನ್ ಟ್ರೆಂಡ್ ಅಲ್ಲಿದೆ ಕಳೆದ ಒಂದು ವರ್ಷದಿಂದ. ಮತ್ತೆ ಇನ್ನೊಂದಷ್ಟು ಸಮಯ ಹೀಗೆ ಕಂಟಿನ್ಯೂ ಆಗುವಂತ ಎಲ್ಲಾ ಲಕ್ಷಣಗಳು ಇದೆ ಎನ್ನುವಂತದ್ದು ಪರಿಣಿತರ ಅಭಿಪ್ರಾಯ. ಅಫ್ಕೋರ್ಸ್ IT ಸೆಕ್ಟರ್ ಒಂದು ದೊಡ್ಡ ಪೊಟೆನ್ಷಿಯಲ್ ಇರುವಂತ ಒಂದು ಸೆಕ್ಟರ್ ಅಥವಾ ಒಂದು ಕ್ಷೇತ್ರ. ಅಂದ್ರೆ ಎಲ್ಲಾ ಕ್ಷೇತ್ರಗಳಿಗೂ ಒಂದಷ್ಟು ತೊಂದರೆಗಳು ಬರ್ತವೆ. ಅವು ಟೆಂಪ್ರರಿ ಪ್ರಾಬ್ಲಮ್, ಪರ್ಮನೆಂಟ್ ಪ್ರಾಬ್ಲಮ್ ಅಂತ ನಾವು ನೋಡ್ಬೇಕಾಗತ್ತೆ. ಇದು ಸದ್ಯದ ಮಟ್ಟಿಗೆ ಟೆಂಪ್ರರಿ ಪ್ರಾಬ್ಲಮ್ ಕಾಣುತ್ತೆ. ನಿಮ್ಮದೇನಾದ್ರೂ IT ಸೆಕ್ಟರ್ನ ಷೇರುಗಳು ನಿಮ್ಮ ದೀರ್ಘಾವಧಿಯ ಪೋರ್ಟ್ಫೋಲಿಯೋಲಿ ಇದ್ರೆ ನೀವು 2 ತಿಂಗಳಿಗೆ 3 ತಿಂಗಳಿಗೆ ಒಂದಷ್ಟು ಷೇರುಗಳನ್ನು ತಗೊಳ್ತಾ ಹೋಗ್ತೀನಿ ಅಂತಂದ್ರೆ ಅದರಿಂದ ತೊಂದರೆ ಏನೂ ಇಲ್ಲ. ಮತ್ತೆ ನೀವು ಲೋಯೆಸ್ಟ್ ಲೆವೆಲ್ ಅಲ್ಲಿ ತಗೊಂಡ್ರೆ
ಮುಂದೆ ಏನಿದ್ರು ಸ್ವಲ್ಪ ಸಮಯದ ಮೇಲಕ್ಕೆ ಹೋಗುವಂತ ಒಂದು ಕ್ಷೇತ್ರ ಇದು. ಅದರಿಂದಾಗಿ ದೀರ್ಘಾವಧಿ ಹೂಡಿಕೆದಾರರು ಏನು ಅರ್ಜೆಂಟ್ ಮಾಡಬೇಕಾಗಿಲ್ಲ. ಶಾರ್ಟ್ ಟರ್ಮ್ ಅವರು ಮಾತ್ರ ಏನಿದ್ರು ಕೂಡ 30 ಡೇಸ್ ಮೂವಿಂಗ್ ಆವರೇಜ್ ಅನ್ನು ನೋಡಿಕೊಂಡೇ ಇನ್ಫೋಸಿಸ್ ಶೇರ್ಗಳನ್ನು ತಗೊಳ್ಬೇಕು. ಯಾಕಂದ್ರೆ ನೀವು ಕೇವಲ ಶಾರ್ಟ್ ಟರ್ಮ್ಗೆ ಪ್ರಾಫಿಟ್ ಮಾಡ್ಲಿಕ್ಕೆ ಹೋದವರು ಯಾವಾಗಲೂ ಪರ್ಚೇಸ್ ಮಾಡಬಾರ್ದು. ಅದನ್ನ ಸರಿಯಾದ ಸಮಯಕ್ಕೆ ತಗೊಂಡು ಸರಿಯಾದ ಸಮಯಕ್ಕೆ ಮಾರಲಿಕ್ಕೆ ಗೊತ್ತಿರಬೇಕು. ಡಾಕ್ಟರ್ ಭರತ್ ಚಂದ್ರ ಗ್ರಾಜುಯೇಟ್ಸ್ ಅದನ್ನೆಲ್ಲವನ್ನು ಅರಿತುಕೊಂಡಿದ್ದಾರೆ. ಈಗ ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸರ್ವೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮಗೆಲ್ಲ ಗೊತ್ತು, IT ಷೇರುಗಳಲ್ಲಿ ಒಂದಷ್ಟು ವೀಕ್ನೆಸ್ ಇದೆ. ಈಗ ಇಂತಹ ಸಂದರ್ಭದಲ್ಲಿ ನೀವು ಏನ್ ಮಾಡ್ತೀರಿ? ನಿಮ್ಮ ಮುಂದೆ 3 ಆಯ್ಕೆಗಳಿದಾವೆ. ಯಾವ್ದು ಮಾಡ್ತೀರಿ ಅಂತ ನೀವು ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ಮೊದಲನೇದು ಹೋಲ್ಡ್, ಎರಡನೇದು ಸೆಲ್, ಮತ್ತೆ ಮೂರನೇದು ಇನ್ನೂ ಸ್ವಲ್ಪ ಯೋಚನೆ ಮಾಡೋದು ಬಾಕಿ ಇದೆ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಎಂದೆಂದಿಗೂ ಮರಿಬೇಡಿ. ಮತ್ತೆ ನಾವು ಮಾಡ್ತಾ ಇರೋದು ನಿಸ್ವಾರ್ಥ ಸೇವೆ. ಅದಕ್ಕೋಸ್ಕರ ನಿಮಗೆ ಸಂತೋಷ ಆಯಿತು ಅಂತಂದ್ರೆ ಮತ್ತೆ ನಮಗೆ ಎನ್ಕರೇಜ್ಮೆಂಟ್ ಕೊಡಬೇಕು ಅಂತಂದ್ರೆ ವಿಡಿಯೋನ ಕನಿಷ್ಠ ಒಂದು 50 ಜನರಿಗಾದ್ರೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.